अन्नपूर्णे सदापूर्णे शंकरं प्राणवल्लभे ज्ञानवैराग्य सिद्ध्यर्थं भिक्षां देहि च पार्वती। ओम शांति शांति शांति। जय श्री राम जय श्री राम जय श्री राम जय श्री राम जय श्री राम। ಸ್ನೇಹಿತರೆ ನಮಸ್ತೆ, ನಾನು ಗಜಾಂತ್. ಏನಪ್ಪ ಅಂತಂದರೆ ಇವಾಗ ಫುಡ್ನ ಕೊಡ್ತಾಯಿದ್ದಾರೆ, ಎಲ್ಲೆಲ್ಲಿ ಫ್ರೀ ಫುಡ್ ಕೊಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಬೆಂಗಳೂರಾದ್ಯಂತ ನಾವು ತೋರಿಸ್ಕೊಡೋ ಪ್ರಯತ್ನ ಮಾಡ್ತಾಯಿದ್ವಿ. ಇವತ್ತು ನಾವು ಬಂದಿರೋದು ಲಾಲ್ಬಾಗ್ ವೆಸ್ಟ್ ಗೇಟ್ ಏನಿದೆ, ನೀವೇನು ನೋಡ್ತಾ ಇದ್ದೀರಾ ಅಲ್ಲಿದ್ದೀವಿ. ಇದು ಬಂದ್ಬಿಟ್ಟು ಅದನ್ನೇ ಚೇತನ ಅಂತ ಹೇಳ್ಬಿಟ್ಟು ಒಂದು ಟ್ರಸ್ಟ್ ಕಡೆಯಿಂದ ನಿತ್ಯ ಅನ್ನದಾನ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಏನಂದರೆ ಇವ್ರ ಕಡೆಯಿಂದ ಅದನ್ಯ ಚೇತನ ಏನು ಗ್ರೂಪ್ ಇದೆ ಅವ್ರ ಕಡೆಯಿಂದ ಎಲ್ಲ ಕಡೆಯೂ ಕೂಡ ಊಟದ ವ್ಯವಸ್ಥೆ ಮಾಡಿಸಿರ್ತಾರೆ, ಸ್ಕೂಲ್ಗಳಿಗೆ ಕಳಿಸ್ತಾರೆ. ಅದೇ ರೀತಿ ಬೆಂಗಳೂರಲ್ಲಿ 4 ರಿಂದ 5 ಕಡೆ ಇವರ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲಿ ಇವತ್ತು ಕೊಡ್ತಾ ಇರೋದು ಅನ್ನ ಸಾಂಬಾರು ಮತ್ತು ಮಜ್ಜಿಗೆನ ಕೊಡ್ತಾ ಇದ್ದಾರೆ. ಬನ್ನಿ ಇವಾಗ ಅವ್ರನ್ನ ಮಾತಾಡ್ಸೋಣ, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ, ಏನೇನಾಯಿತು ಅಥವಾ ತಿಂದವರು ಕೂಡ ಮಾತಾಡ್ಸೋಣ, ಹೇಗಿದೆ ಅಂತ ಕೇಳೋಣ ಬನ್ನಿ. ಊಟ ಮಾಡ್ತಾ ಇದ್ದೀವಿ. ಹೇಗಿದೆ ಊಟ ಎಲ್ಲ ಹೇಗಿದೆ? ಚೆನ್ನಾಗೈತೆ. ಬನ್ನಿ ಗಜ. ಚೆನ್ನಾಗೈತೆ. ಚೆನ್ನಾಗಿದೆಯಾ? ಎಷ್ಟು ದಿನದಿಂದ ಬರ್ತಾ ಇಲ್ಲಿ? ದಿನಸ ಬರ್ತೀವಿ. ದಿವಸ ಬರ್ತೀರಾ? ನಲ್ಲಕ್ಕಂದ್ರೆ ಒಂದು 8 ತಿಂಗಳಾಯ್ತು. 8 ತಿಂಗಳಿಂದ ಬರ್ತಾರೆ. ಡೈಲಿ ಬರ್ತೀವಿ. ನೀವೇನು ಕೆಲಸ ಮಾಡೋದು? ಹೆಲ್ಪರ್ ಕೆಲಸ ಮಾಡ್ತೀವಿ. ಹೆಲ್ಪರ್ ಕೆಲಸ. ಇಲ್ಲಿ ನಿಮಗೆ ಈ ಥರ ಅನ್ನದಾನ ಮಾಡ್ತಾ ಇರೋದು ಖುಷಿ ಆಗ್ತಾಯಿದೆ? ಚೆನ್ನಾಗಿ. ಅಂದರೆ ಒಂದು ದಿನಕ್ಕೆ ಹೋಟೆಲ್ಗೆ ಹೋದರೆ ಮಿನಿಮಮ್ ಇಲ್ಲಾಂದರೆ ಈ ಥರ ಊಟ ಕೊಡೋಕೆ 60 ಕೊಡಲ್ಲ ಬಿಡಿ ಸರ್, ಕೊಡಲ್ಲ. ಹಾಂ, ಚೆನ್ನಾಗಿಲ್ಲ. ಹಾಂ, ಅಲ್ಲ ಊಟ ಹೇಗಿದೆ? ಸೂಪರ್ ಆಗಿದೆಯಾ? ಊಟ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಏನೆಲ್ಲ ಊಟಕ್ಕೆ ತೊಂದರೆ ಇಲ್ಲ. ಎಲ್ಲರೂ ಬಂದು ಪ್ರತಿಯೊಂದು ಎಲ್ಲರೂ ತಿಂತಾರೆ. ಎಷ್ಟು ದಿನದಿಂದ ಬರ್ತೀರಾ? ಒಂದು ವರ್ಷನೂ ಮಾಡ್ತಾ ಇದ್ದೀವಿ. ಅಂದರೆ ದಿನ ಬರ್ತೀರಾ? ದಿನ ಬರ್ತೀವಿ. ದಿನ ಬರ್ತೀರಾ? ದಿನ ಬರ್ತೀವಿ. ತಾವೇನು ಕೆಲಸ ಮಾಡೋದು? ನಾವು ಬಂದು ಕೂಲಿ ಕೆಲಸ. ಕೂಲಿ ಕೆಲಸ ಅಂದರೆ ಈ ರೀತಿ ಅನ್ನದಾನ ಮಾಡೋದು ನಿಮ್ಗೆ ಒಂದು ಹೊತ್ತಿನ ಊಟ ಯೂಸ್ ಎಲ್ಲ ಚೆನ್ನಾಗಿ ಒಳ್ಳೇದೇ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಕೊಡ್ತಾ ಇದ್ದಾರೆ, ಏನೋ ತೊಂದರೆ ಇಲ್ಲ. ಊಟಕ್ಕೆ ಪಾಪ ಸ್ವಲ್ಪ ಜನ ಊಟ ಎಲ್ಲರೂ ಇರ್ತಾರೆ, ಕೆಲಸ ಎಲ್ಲರೂ ಬರ್ತಾರೆ, ಹೊಟ್ಟೆ ಹಸಿಗೆ ಬರ್ತಾರೆ. ಅವ್ನು ದಾನ ಥರ ಒಂದು ಎಲ್ಲರಿಗೂ ಊಟ ಪ್ರತಿಯೊಂದು ಸಿಗ್ತದೆ, ಚೆನ್ನಾಗಿ. ಏನು ಹೇಳ್ತೀರಾ ಅವ್ರಿಗೆ? ಅವ್ರ ಟೀಮ್ ಅವ್ರಿಗೆ ಏನು ಹೇಳ್ತೀರಾ? ಅವ್ರು ಒಳ್ಳೇದು ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರ್ಸ್ಕೊಂಡು ಒಂದು ದೇವ್ರ ಥರ ಒಳ್ಳೇದು ಮಾಡ್ತಾರೆ, ಎಲ್ಲರಿಗೂ ಊಟ ಕೊಡ್ತಾರೆ. ಇಷ್ಟೇ ನೋಡಿ. ಊಟ ಹೇಗಿದೆ? ಮಾಡಿಲ್ಲ, ಇನ್ನೂ ಮಾಡಿಲ್ಲ. ಇವತ್ತೇ ಬಂದಿರೋದು ಮುಂಚೆ ಬರ್ತದ? ಇಲ್ಲ, ಫಸ್ಟ್ ಇದೆ. ಇದೆ ಫಸ್ಟ್. ಈ ಥರ ಎಲ್ಲ ಅನ್ನದಾನ ಮಾಡ್ತಾರೆ, ಏನು ಹೇಳ್ತೀರಾ ಅವ್ರ ಬಗ್ಗೆ? ಏನು ಜನಗಳಿಗೆ ಅನ್ನದಾನ ಮಾಡೋದು ಒಳ್ಳೇದು. ಈ ಥರ ಎಲ್ಲರೂ ಮಾಡಿದ್ರೆ ತುಂಬ ಒಳ್ಳೆ. ದುಡ್ಡಿರೋ ಕೆಲವೆಲ್ಲ ಇಟ್ಕೊಂಡು ಸುಮ್ಮನೆ ಇರ್ತಾರೆ. ಎಲ್ಲರೂ ಮಾಡಿದ್ರೆ ಇನ್ನೂ ಒಳ್ಳೇದು. अच्छा खाना कैसा है? अच्छा है. अच्छा, कितना दिन से आ रहे हैं इधर? कितना दिन से आ रहे हैं? आज आ रहे हैं? बहुत दिन से. वो खाना अच्छा देता है. खाना अच्छा देता है. हम लोग बहुत दिन से खा रहे हैं. हाँ, खाना अच्छा है, इसलिए डेली हम लोग इधर आते हैं. ठीक. ಊಟ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಡೈಲಿ ಬರ್ತೀರಾ ಇಲ್ಲಿ? ಡೈಲಿ ಬರ್ತೀವಿ. ದಿನ ಬರ್ತೀರಾ? ಎಷ್ಟು ದಿನದಲ್ಲಿ ಬರ್ತಾ ಇದ್ದೀರಾ? ಈಗ 1 ತಿಂಗಳಾಯ್ತು ಸರ್. ನಮ್ದು ಇಲ್ಲೇ ಕೆಲಸ ನಡೆದಿರೋದು. ಸೆಂಟ್ರಿಂಗ್ ಕೆಲಸ ಮಾಡ್ತೀವಿ. ಸೆಂಟ್ರಿಂಗ್ ಕೆಲಸ ಮಾಡ್ತೀವಿ. ಸೆಂಟ್ರಿಂಗ್ ಕೆಲಸ ಮಾಡ್ತೀವಿ. ಡೈಲಿ ಊಟ ಕೊಡ್ತೀವಿ. ಓಕೆ, ಮಧ್ಯಾಹ್ನ ಒಂದು ಸತಿ ಈ ಕಡೆ ಬಂದು ಹೋಗ್ಬಿಡ್ತೀವಿ. ಟೇಸ್ಟ್ ಏನೇನು ಕೊಡ್ತಾರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ? ಅನ್ನ ಸಾಂಬಾರು, ಒಮ್ಮೊಮ್ಮೆ ರಸಮ್ಮು, ಮಜ್ಜಿಗೆ, ಬಿಸಿಬೇಳೆ ಬಾತು, ಎಲ್ಲ ಥರ ಚೇಂಜ್ ಆಗ್ತದೆ. ಎಲ್ಲ ಥರ ಚೇಂಜ್ ಮಾಡ್ತೀವಿ. ಓಕೆ, ಹೇಗಿದೆ ಟೇಸ್ಟ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಮನೆ ಊಟ ತಿಂದ. ಮನೆ ಊಟ. ಈಗ ಒಂದು ಹೋಟ್ಲಿಗೆ ಹೋದರೆ ಮಿನಿಮಮ್ ಒಂದು 100 ರೂಪಾಯಿ ಕೊಡ್ಬೇಕು ಈ ಥರ ಊಟ ಮಾಡಿ. ಹೌದು ಸರ್. ಈ ಥರ ಕೊಡ್ತಾ ಇದ್ರೆ ಅವ್ರಿಗೇನು ಹೇಳ್ತೀರಾ? ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಸರ್ ಹೇಗಿದೆ ಊಟ ಎಲ್ಲ? ಸೂಪರ್ ಸರ್. ಸೂಪರ್. ಎಷ್ಟು ದಿನದಿಂದ ಬರ್ತಾಯಿದೆ ಸರ್ ಇಲ್ಲಿ? ಸುಮಾರು ತಿಂಗಳಿಂದ ಬರ್ತಾ ಇದ್ದೀನಿ. ಸುಮಾರು ತಿಂಗಳಿಂದ ಬರ್ತಾಯಿರಿ. ಹೇಗಿದೆ ಟೇಸ್ಟ್ ಎಲ್ಲ ಇಲ್ಲಿ? ಸೂಪರ್ ಟೇಸ್ಟು, ಮನೆ ಟೇಸ್ಟು. ಮನೆ ಟೇಸ್ಟ್. ಏನು ಗ್ಯಾಸ್ಟ್ರಿಕ್ ಏನು ಆಗಲ್ಲ. ಹೋಟ್ಲ್ಗಳಿಗೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದ್ರ ಬದಲಾಗಿ ಇವ್ರು ಇಷ್ಟೊಂದು ಕೊಡ್ತಾ ಇದ್ದಾರೆ. ಇವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀವಿ.